ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ನಿನ್ನೆ ನಾವು ಫ್ಯೂಚರ್ಸ್ ಟ್ರೇಡಿಂಗ್ ಬಗ್ಗೆ ಮಾತಾಡಿದ್ವಿ, ಅದು ಒಂದು ಡಿರೈವೇಟಿವ್ ಟ್ರೇಡಿಂಗು. ಅದೇ ಥರ ಇನ್ನೊಂದು ಡಿರೈವೇಟಿವ್ ಏನಂದರೆ ಆಪ್ಷನ್ಸ್ ಟ್ರೇಡಿಂಗು. ನೋಡಿ, ಫ್ಯೂಚರ್ಸ್ ಟ್ರೇಡಿಂಗ್ನಲ್ಲಿ ಕೊಡುವ ಮತ್ತು ಕೊಳ್ಳುವ ಕರಾರು ಅಂತ ಹೇಳಿದ್ವಿ ನಾವು. ಭವಿಷ್ಯದಲ್ಲಿ ಇಂದ ಫ್ಯೂಚರ್ನಲ್ಲಿ ಕೊಳ್ಳುವ ಕರಾರು. ಆದರೆ ಆಪ್ಷನ್ಸಿಗೆ ಬರುವಾಗ ಅದು ಕೊಡುವ ಅಥವಾ ಕೊಳ್ಳುವ ಆಯ್ಕೆ, ಒಂದು ಆಪ್ಷನ್. ಅಂದರೆ ನಾವೊಂದು ಕಾಂಟ್ರಾಕ್ಟ್ ಮಾಡಿದ ಕೂಡಲೇ ಅದನ್ನು ಕೊಡಲೇಬೇಕು ಅಂತ ಇಲ್ಲ, ನಾನು ತಗೊಳ್ತೇನೆ ಅಂತ ಹೇಳಿದರೆ ತಗೊಳ್ಳೇಬೇಕು ಅಂತ ಇಲ್ಲ, ಒಂದು ಆಯ್ಕೆ. ಸೊ ಆ ಒಂದು ಟ್ರೇಡಿಂಗಿಗೆ ಎಂಟರ್ ಆದವರು ಅವರದನ್ನು ಫೈನಲಿ ಅದನ್ನು ಕೊಡ್ತಾರಾ ತಗೊಳ್ತಾರಾ ಎಂಬ ಆಯ್ಕೆ ಅವರಿಗೆ ಕಡೆಗೂ ಇರುತ್ತದೆ. ಆ ಆಯ್ಕೆಯನ್ನು ಅವರು ಎಕ್ಸಸೈಸ್ ಮಾಡಲಿಕ್ಕಾಗ್ತದೆ. ಇದು ಫ್ಯೂಚರಿಗೆ ಮತ್ತು ಆಪ್ಷನ್ಸಿಗಿರುವಂಥ ವ್ಯತ್ಯಾಸ. ಆಪ್ಷನ್ಸ್ನಲ್ಲಿ ಎರಡು ಥರ ಕಾಂಟ್ರಾಕ್ಟ್ಸ್ ಇರ್ತದೆ, ಪುಟ್ ಆಪ್ಷನ್ ಮತ್ತು ಕಾಲ್ ಆಪ್ಷನ್. ಈ ಕಾಲ್ ಆಪ್ಷನ್ ಅಂತ ಹೇಳಿದರೆ ಟು ಕಾಲ್ ದ ಶೇರ್, ಅಂದರೆ ಶೇರನ್ನು ಕಾಲ್ ಮಾಡುವಂಥದ್ದು, ಆ ಒಂದು ಆಯ್ಕೆ ಇರ್ತದೆ. ಅಂದರೆ ಇದೊಂದು ಖರೀದಿಸುವಂತಹ ಒಂದು ಆಯ್ಕೆ. ಪುಟ್ ಆಪ್ಷನ್ ಅಂತ ಹೇಳಿದರೆ ಟು ಪುಟ್ ಆನ್ ದ ಟೇಬಲ್ ಅಂತ ಹೇಳ್ಬೋದು, ಅಥವಾ ಪುಟ್ ಅಂದರೆ ಸೇಲ್ ಮಾಡುವಂಥದ್ದು, ಕೊಡುವಂತಹ ಒಂದು ಆಯ್ಕೆ. ಸೊ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್, ಈ ಎರಡೂ ಆಯ್ಕೆಗಳನ್ನು ಎಕ್ಸಸೈಸ್ ಮಾಡಿ ಶೇರ್ ಮಾರ್ಕೆಟ್ನಲ್ಲಿ ವ್ಯವಹಾರ ಮಾಡಲಿಕ್ಕೆ ಆಗ್ತದೆ. ಈಗ ಇಲ್ಲಿ ಏನು ಅಂತ ಹೇಳಿದರೆ, ಈಗ ಒಂದು ಕಾಂಟ್ರಾಕ್ಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ನಾವು ಹಿಂದೂಸ್ತಾನ್ ಲೀವರ್ ಅಂತ ತಗೊಳ್ಳೋಣ. ಹಿಂದೂಸ್ತಾನ್ ಲೀವರ್ನದ್ದು ಒಂದು ಆಪ್ಷನ್ಸ್ ಕಾಂಟ್ರಾಕ್ಟ್, ಒಂದು ಕಾಲ್ ಅಂದರೆ ಪರ್ಚೇಸ್ ಮಾಡುವಂಥ ಆಯ್ಕೆ ಅದು ಇರ್ತದೆ. ಅದಕ್ಕೆ ಒಂದು ಡೇಟ್ ಇರ್ತದೆ, ಫ್ಯೂಚರ್ಸಿನ ಹಾಗೆ ಇಲ್ಲಿ ಕೂಡ ಡೇಟ್ ಇರ್ತದೆ. ಮುಂದಿನ 3 ತಿಂಗಳ ಎಂಡ್ ಅವಧಿಯ ಡೇಟ್ಗಳಲ್ಲಿ ಮೂರು ಬೇರೆ ಬೇರೆ ಕಾಂಟ್ರಾಕ್ಟ್ಗೆ ಬರ್ತದೆ. ಈಗ ನವಂಬರ್ ತಗೊಂಡ್ರೆ ನವಂಬರ್ ಎಂಡಿನ ಒಂದು ಕಾಂಟ್ರಾಕ್ಟ್ ಇರ್ತದೆ, ಡಿಸೆಂಬರ್ ಎಂಡಿನದ್ದು ಇರ್ತದೆ, ಜನವರಿ ಎಂಡಿನದ್ದು ಇರ್ತದೆ. ಸೊ ಇಲ್ಲಿ ನಾವು ಪರ್ಚೇಸ್ ಮಾಡುವಾಗ ಸ್ಟ್ರೈಕ್ ಪ್ರೈಸ್ ಅಂತ ಇದೆ. ಈಗ ಹಿಂದೂಸ್ತಾನ್ ಇವರು ಇವಾಗ ಒಂದು 400 ರೂಪಾಯಿ ಇದೆ ಅಂತ ಇಟ್ಕೊಂಡ್ರೆ, ನಾನು ಜನವರಿ ಎಂಡಿ ಆಗುವ ಅದನ್ನು 500 ರೂಪಾಯಿಗೆ ಪರ್ಚೇಸ್ ಮಾಡ್ತೇನೆ, ಕಾಲ್ ಆಪ್ಷನ್. ಈಗ 500 ರೂಪಾಯಿ ಎಂಬುದು ಸ್ಟ್ರೈಕ್ ಪ್ರೈಸ್ ಆಯಿತು, ಅಂದರೆ ನಾನು ಸ್ಟ್ರೈಕ್ ಮಾಡುವಂತಹ ಪ್ರೈಸ್. 400 ರೂಪಾಯಿಗೆ ಇರೋದು ಮಾರ್ಕೆಟ್ ಪ್ರೈಸ್. ಎಕ್ಸ್ಪೈರೇಷನ್ ಡೇಟ್ ಅಂತ ಇನ್ನೊಂದಿದೆ, ಅಂದರೆ ಜನವರಿ ಎಂಡಿಗೆ ನಾನು ಹೇಳಿದ ಕಾರಣ ಜನವರಿ ಎಂಡು ಎಕ್ಸ್ಪೈರೇಷನ್ ಡೇಟು. ಇನ್ನೊಂದು ಇದರಲ್ಲಿ ಕಾನ್ಸೆಪ್ಟ್ ಪ್ರೀಮಿಯಮ್ ಅಂತ ಬರ್ತದೆ. ನಾನು ಈ ಆಯ್ಕೆಯನ್ನು ಖರೀದಿ ಮಾಡುವಾಗ ಒಂದು ಸಣ್ಣ ಪ್ರೀಮಿಯಮನ್ನು ಮಾರ್ಕೆಟಲ್ಲಿ ಕೊಡಬೇಕಾಗ್ತದೆ. ಈಗ 500 ರೂಪಾಯಿಗೆ ಜನವರಿ ಎಂಡಿಗೆ ಎಕ್ಸ್ಪೈರೇಷನ್ ಡೇಟ್ ಜನವರಿ ಎಂಡು, ಸ್ಟ್ರೈಕ್ ಪ್ರೈಸ್ 500 ರೂಪಾಯಿ, ಇದಕ್ಕೆ ಪ್ರೀಮಿಯಮ್ 30 ರೂಪಾಯಿ. ಅಂದರೆ ನಾನು 30 ರೂಪಾಯಿಯನ್ನು ಎಕ್ಸ್ಚೇಂಜಿನಲ್ಲಿ ಕಟ್ಟಬೇಕು, ನಾನು ನೀಡಬೇಕು ಮಾರ್ಕೆಟಲ್ಲಿ ನಾನು ಖರೀದಿ ಮಾಡುವ. ಆವಾಗ ಆ 30 ರೂಪಾಯಿ ಪ್ರೀಮಿಯಮ್ಮು ಅಲ್ಲಿ ಯಾರೋ ಒಬ್ಬರು ಖರೀದಿ ಮಾಡುವ, ಅದನ್ನು ಪರ್ಚೇಸ್ ಮಾಡುವವರು ಅವರ ಕೈಗೆ ಹೋಗ್ತದೆ. ಅದು ಅವರದನ್ನು, ನಾನು ಆ ಕಾಲ್ ಆಪ್ಷನನ್ನು ಸೇಲ್ ಮಾಡುವವರು, ಅವರು ಕಾಲ್ ಆಪ್ಷನನ್ನು ಖರೀದಿ ಮಾಡುವವರು, ಕಾಲ್ ರೈಟರ್ ಮತ್ತು ಕಾಲ್ ಬಯರ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಆ ಎಕ್ಸ್ಪೈರೇಷನ್ ಡೇಟ್ ಆಗುವಾಗ ಎಂಡ್ ಆಫ್ ಜನವರಿ ಬರುವಾಗ ಆ ಪ್ರೈಸ್ ನನಗೆ ಫೇವರೇಬಲ್ ಆಗಿದ್ದರೆ, ಅಂದರೆ 500 ರೂಪಾಯಿ ನಾನು ಸ್ಟ್ರೈಕ್ ಪ್ರೈಸ್ ಹೇಳಿದ್ದು, ಈಗ ಮಾರ್ಕೆಟ್ 600 ರೂಪಾಯಿ ಉಂಟು. ಆಗ ನಾನು ಏನು ಮಾಡ್ತೇನೆ, ನನಗೆ ಆಯ್ಕೆ ಇದೆ, ಆ ಶೇರನ್ನು ನಾನು ಪರ್ಚೇಸ್ ಮಾಡ್ತೇನೆ. ಯಾಕೆಂದರೆ ನಾನು ಪರ್ಚೇಸ್ ಮಾಡಿ ಪುನಃ ಮಾರ್ಕೆಟಲ್ಲಿ ಕೊಟ್ಟರೆ ನನಗೆ 100 ರೂಪಾಯಿ ಲಾಭ ಆಗ್ತದೆ. ಸೊ ನನ್ನ ಆಯ್ಕೆ ಈ ಬಾರಿ ಟು ಬೈ ಇಟ್, ಕಾಲ್ ಆಪ್ಷನಲ್ಲಿ ನಾನು ಅದನ್ನು ಪರ್ಚೇಸ್ ಮಾಡಿಕೊಳ್ತೇನೆ. ಒಂದು ವೇಳೆ ಆಗ ಮಾರ್ಕೆಟಲ್ಲಿ ರೇಟ್ ಕಡಿಮೆ ಆಯಿತು, 500 ರೂಪಾಯಿ ಇಲ್ಲ, ಬರೀ 400 ರೂಪಾಯಿ ಉಂಟು ಅಂತ ಆಯಿತು, ನನಗೆ ಆಯ್ಕೆ ಇದೆ ಅಲ್ವಾ, ಆದ ಕಾರಣ ನಾನು ಅದನ್ನು ಪರ್ಚೇಸ್ ಮಾಡೋದಿಲ್ಲ. ನಾನು ಮೊದಲು ಕೊಟ್ಟಂತಹ 20 ರೂಪಾಯಿ ಪ್ರೀಮಿಯಮ್ ಏನಿದೆಯಾ ಆ ಪ್ರೀಮಿಯಮನ್ನು ನಾನು ಕಳ್ಕೊಳ್ತೇನೆ. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಲಾಭ ಬರುವಾಗ ಅತ್ಯಂತ ಜಾಸ್ತಿ ಲಾಭ ಬರ್ತದೆ. ಎಷ್ಟು ಮಾರ್ಕೆಟಲ್ಲಿ ರೇಟ್ ಮೇಲೆ ಹೋಗಿದೆಯೋ ಅಷ್ಟು ಮಾರ್ಕೆಟಲ್ಲಿ ಲಾಭ ಜಾಸ್ತಿ ಆಗ್ತದೆ. ನಷ್ಟ ಬರುವಾಗ ಇಟ್ ಈಸ್ ಲಿಮಿಟೆಡ್ ಟು ದ ಪ್ರೀಮಿಯಮ್ ಪೇಯ್ಡ್. ಪ್ರೀಮಿಯಮ್ ಎಷ್ಟು ಕೊಟ್ಟಿದ್ದೇವೆ ಅದನ್ನು ಮಾತ್ರ ನಾವು ಕಳ್ಕೊಳ್ತೇವೆ. ಮಾರ್ಕೆಟ್ ಪ್ರೈಸಿನ ಮೂಲಕ ಬಂದಂತಹ ಸಂಪೂರ್ಣ ನಷ್ಟ ನಮ್ಮ ತಲೆ ಮೇಲೆ ಬರುವುದಿಲ್ಲ. ಸೊ ಲಾಭ ಅನ್ಲಿಮಿಟೆಡು, ನಷ್ಟ ಲಿಮಿಟೆಡು. ಇದು ಒಂದು ಕಾಲ್ ಆಪ್ಷನ್ ಪರ್ಚೇಸ್ ಮಾಡುವವರಿಗಿರುವಂಥ ಸವಲತ್ತು. ಅದೇ ಕಾಲ್ ಆಪ್ಷನನ್ನು ಸೇಲ್ ಮಾಡುವವರಿಗೆ ಏನಾಗ್ತದೆ, ಅದು ಸರಿ ರಿವರ್ಸ್ ಹೊಡಿತದೆ. ಯಾಕೆಂದರೆ ಒಬ್ಬನ ಲಾಭ ಒಬ್ಬನಿಗೆ ನಷ್ಟ ಬರಲೇಬೇಕು. ಸೊ ಇಲ್ಲಿ ಅನ್ಲಿಮಿಟೆಡ್ ಪ್ರಾಫಿಟ್ಟು, ಲಿಮಿಟೆಡ್ ಲಾಸ್ ಇದ್ದರೆ ಅಲ್ಲಿ ಅನ್ಲಿಮಿಟೆಡ್ ಲಾಸು, ಲಿಮಿಟೆಡ್ ಪ್ರಾಫಿಟ್ ಇರ್ತದೆ. ಸೊ ಕಾಲ್ ಆಪ್ಷನ್ ರೈಟ್ ಮಾಡುವಾಗ ಅಥವಾ ಪರ್ಚೇಸ್ ಮಾಡುವಾಗ ನಾವು ಇದನ್ನು ನೋಡಿಕೊಂಡು ಮಾಡಬೇಕು. ಇದು ಟೆಕ್ನಿಕಲಿ ಬಹಳ ಕ್ಲಿಷ್ಟವಾದಂತಹ ಒಂದು ಸಂದರ್ಭ ಇದು, ಈ ಆಪ್ಷನ್ ಟ್ರೇಡಿಂಗು. ಇದರ ಬಗ್ಗೆ ಸಾಕಷ್ಟು ಅನುಭವ ಬೇಕು, ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಇದರ ಬಗ್ಗೆ ಏನೂ ಗೊತ್ತಿಲ್ಲದವರು ಇದಕ್ಕೆ ದಯವಿಟ್ಟು ಕೈ ಹಾಕಬೇಡಿ. ಕ್ಲಿಷ್ಟವಾಗಿದೆ, ಸಾಕಷ್ಟು ಅಧ್ಯಯನ ಮಾಡಿ, ಎಲ್ಲರ ಜೊತೆ ಮಾತಾಡಿ, ಅರ್ಥ ಮಾಡಿಕೊಂಡು ಸಣ್ಣ ಸಣ್ಣ ಅಮೌಂಟಿನಲ್ಲಿ ಟ್ರೇಡಿಂಗ್ ಮಾಡ್ತಾ ಹೋಗಿ, ಇದನ್ನು ಸರಿಯಾಗಿ ಅರ್ಥೈಸಿಕೊಂಡ ಮೇಲೆ, ವಿವರ ಎಲ್ಲ ತಿಳಿದ ಮೇಲೆ, ಅನುಭವ ಪಡೆದ ಮೇಲೆ ಮಾತ್ರ ದೊಡ್ಡ ಮೊತ್ತದ ಟ್ರೇಡಿಂಗಲ್ಲಿ ಇದನ್ನು ತೊಡಗಿಕೊಳ್ಳಬಹುದು. ನಮಸ್ಕಾರ.